ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮುಂದೆ ಕೆಲವು ಬಹಳ ಇಂಟ್ರೆಸ್ಟಿಂಗ್ ವರದಿಗಳಿವೆ. ಒಂದು ಕಡೆ ಭಾರತದ ಆರ್ಥಿಕತೆ ಬಗ್ಗೆ ಒಂದು ದೊಡ್ಡ ಸುದ್ದಿ, ಇನ್ನೊಂದು ಕಡೆ ನಮ್ಮದೇ ಪರಿಸರದ ಬಗ್ಗೆ ಒಂದು ಹೊಸ ನೋಟ. ಜೊತೆಗೆ ಟೆಕ್ನಾಲಜಿ, ಹೊಸ ತೆರಿಗೆ ನೀತಿಗಳು, ಹೀಗೆ ಹಲವಾರು ವಿಷಯಗಳಿವೆ. ಇದೆಲ್ಲವನ್ನೂ ಒಟ್ಟಿಗೆ ನೋಡಿದ್ರೆ ಸದ್ಯ ಭಾರತದಲ್ಲಿ ಆಗ್ತಿರೋ ಬದಲಾವಣೆಗಳ ಒಂದು ದೊಡ್ಡ ಚಿತ್ರಣ ಸಿಗುತ್ತೆ. ಸರಿ, ಹಾಗಿದ್ರೆ ಶುರು ಮಾಡೋಣವಾ? ಖಂಡಿತ, ಶುರು ಮಾಡೋಣ. ಓಕೆ, ಮೊದಲನೇ ವಿಷಯವೇ ಒಂದು ದೊಡ್ಡ ಹೆಡ್ಲೈನ್. ಭಾರತ ಈಗ ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಅಂತ ಮೂಲಗಳು ಹೇಳ್ತಿವೆ. ಜಪಾನ್ನನ್ನು ಹಿಂದಿಕ್ಕಿ. ಇದು ಕೇಳೋಕೆ ವಾವ್ ಅನಿಸುತ್ತೆ. ಅಂದ್ರೆ ನಾವು ಈಗ ಜಪಾನ್ಗಿಂತ ಶ್ರೀಮಂತರಾದ್ವಾ? ಅಲ್ಲೇ ಇರೋದು ಸ್ವಾರಸ್ಯ. ಈ ಶ್ರೇಯಾಂಕ ಅನ್ನೋದು ದೇಶದ ಒಟ್ಟಾರೆ ಆರ್ಥಿಕತೆಯ ಗಾತ್ರವನ್ನು ತೋರಿಸುತ್ತೆ. ಆದರೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿಯನ್ನಲ್ಲ. ಓಕೆ. ಇದನ್ನ ಹೀಗೆ ಯೋಚಿಸಬಹುದು. ಒಂದು ಸಾವಿರಾರು ಕೋಟಿ ಆದಾಯ ಇರೋ ದೊಡ್ಡ ಕಂಪನಿ ಇದೆ, ಆದರೆ ಅಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ. ಸರಿ. ಇನ್ನೊಂದು ಕಡೆ ಕೇವಲ 100 ಕೋಟಿ ಆದಾಯ ಇರೋ ಸಣ್ಣ ಕಂಪನಿ ಇದೆ, ಆದರೆ ಅಲ್ಲಿ ಕೆಲಸ ಮಾಡೋದು 100 ಜನ. ಓ, ಈಗ ಅರ್ಥವಾಯ್ತು. ಆ ಸಣ್ಣ ಕಂಪನಿಯ ಉದ್ಯೋಗಿಯ ಸರಾಸರಿ ಸಂಬಳನೇ ಹೆಚ್ಚಿರುತ್ತೆ ಅಲ್ವಾ? ನಿಖರವಾಗಿ. ಭಾರತದ ಕತೆ ಆ ದೊಡ್ಡ ಕಂಪನಿಯ ಹಾಗೆ. ನಮ್ಮ ಒಟ್ಟು GDP $4.187 ಟ್ರಿಲಿಯನ್, ಆದರೆ ನಮ್ಮ ಜನಸಂಖ್ಯೆ 150 ಕೋಟಿ. ಹೌದು. ಆ ಜಪಾನ್ನ ಆರ್ಥಿಕತೆ ಸ್ವಲ್ಪ ಕಡಿಮೆ, $4.186 ಟ್ರಿಲಿಯನ್. ಅಂದ್ರೆ ನಾವು ಕೂದಲೆಳೆ ಅಂತರದಲ್ಲಿ ಮುಂದಿದ್ದೇವೆ. ಆದ್ರೆ ಅವರ ಜನಸಂಖ್ಯೆ ತುಂಬಾ ಕಡಿಮೆ. ಹಾಗಾಗಿ ಅವರ ತಲಾದಾಯ ನಮ್ದುಕ್ಕಿಂತ ಬಹಳ ಹೆಚ್ಚು. ಕರೆಕ್ಟ್. ಹಾಗಾಗಿ ಜಪಾನ್ 5ನೇ ಸ್ಥಾನಕ್ಕೆ ಇಳಿದ್ರೂ ಅಲ್ಲಿನ ಸಾಮಾನ್ಯ ಜನರ ಜೀವನ ಮಟ್ಟದ ಮೇಲೆ ತಕ್ಷಣಕ್ಕೆ ಏನು ದೊಡ್ಡ ಪರಿಣಾಮ ಆಗಲ್ಲ. ಆದರೆ 4ನೇ ಸ್ಥಾನಕ್ಕೆ ಏರೋದು ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಗೌರವ, ಒಂದು ಪ್ರಭಾವ ತಂದುಕೊಡುತ್ತೆ. ಸರಿ, ಹಾಗಿದ್ರೆ ನಮ್ಮ ಮುಂದಿರೋರ್ಯಾರು? ಅಮೆರಿಕ, ಚೀನಾ? ಹೌದು. ಅಮೆರಿಕ ಸುಮಾರು $30.5 ಟ್ರಿಲಿಯನ್, ಚೀನಾ $19.2 ಟ್ರಿಲಿಯನ್. ಅವರಿನ್ನೂ ಬಹಳ ಮುಂದೇಡಾರೆ. ಸದ್ಯಕ್ಕೆ ನಮ್ಮ ಮುಂದೆ ಇರೋದು ಜರ್ಮನಿ, $4.74 ಟ್ರಿಲಿಯನ್ ನೊಂದಿಗೆ. ಓಕೆ. ಮೂಲಗಳಲ್ಲಿ ಇದನ್ನ ನಾಮಮಾತ್ರ GDP ಅಂದ್ರೆ ನಾಮಿನಲ್ GDP ಆಧಾರದ ಮೇಲೆ ಲೆಕ್ಕ ಹಾಕಿದ್ದಾರೆ ಅಂತಿದೆ. ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಏನಿದು ನಾಮಿನಲ್? ಖಂಡಿತ. ನಾಮಮಾತ್ರ GDP ಅನ್ನೋದು ಹೀಗಂಕೊಳ್ಳಿ, ನಿಮ್ಮ ಸಂಬಳ ಒಂದೇ ವರ್ಷದಲ್ಲಿ 10% ಹೆಚ್ಚಾಯ್ತು. ಓಹ್, ಕೇಳೋಕೆ ಖುಷಿಯಾಗತ್ತೆ. ಹೌದು. ಆದ್ರೆ ಅದೇ ಸಮಯದಲ್ಲಿ ನೀವು ದಿನನಿತ್ಯ ಕೊಳ್ಳೋ ವಸ್ತುಗಳ ಬೆಲೆ ಅಂದ್ರೆ ಹಣದುಬ್ಬರ 8% ಹೆಚ್ಚಾದ್ರೆ? ಆಗ ನನ್ನ ನಿಜವಾದ ಖರೀದಿ ಶಕ್ತಿ ಹೆಚ್ಚಾಗಿದ್ದು ಕೇವಲ 2% ಮಾತ್ರ. ಎಕ್ಸಾಕ್ಟ್ಲಿ. ಆ 10% ಅನ್ನೋದು ನಾಮಮಾತ್ರ ಆದಾಯ, ಆ 2% ಅನ್ನೋದು ನೈಜ ಆದಾಯ. ಸದ್ಯದ ನಮ್ಮ ಈ 4ನೇ ಸ್ಥಾನದ ಲೆಕ್ಕಾಚಾರ ನಾಮಮಾತ್ರ GDPಯಲ್ಲಿದೆ. ಓಕೆ, ಅರ್ಥವಾಯ್ತು. ಆದರೂ ಈ ಬೆಳವಣಿಗೆಗೆ ಪ್ರಮುಖ ಕಾರಣಗಳೇನು? ಹಲವಾರು ಕಾರಣಗಳಿವೆ. ನಮ್ಮ ದೇಶೀಯ ಮಾರುಕಟ್ಟೆನೇ ಬಹಳ ದೊಡ್ಡದು. ಜನರ ಖರ್ಚು ಮಾಡುವ ಶಕ್ತಿ ಹೆಚ್ಚಾಗಿದೆ. ಜೊತೆಗೆ ಉತ್ಪಾದನೆ ಮತ್ತು ಸೇವಾ ವಲಯಗಳು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ಸ್ ವೇಗವಾಗಿ ಬೆಳೀತಿವೆ. ಮೂಲಸೌಕರ್ಯ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲಿನ ಹೂಡಿಕೆ ಮತ್ತು ವಿದೇಶಿ ಬಂಡವಾಳ ಇದೆಲ್ಲವೂ ಸೇರಿ ನಮ್ಮ ಆರ್ಥಿಕತೆಯ ಗಾತ್ರವನ್ನು ಹಿಗ್ಗಿಸಿದೆ. ಹಾಗಾದ್ರೆ ಈ $4 ಟ್ರಿಲಿಯನ್ ಆರ್ಥಿಕತೆಯ ಶಕ್ತಿ ನಿಜವಾಗಿ ಎಲ್ಲಿ ಕಾಣಿಸುತ್ತೆ ಅಂದ್ರೆ ಬಹುಶಃ ನಮ್ಮ ಮುಂದಿನ ಟಾಪಿಕ್ನಲ್ಲಿ ಕಾಣಿಸುತ್ತೆ ಅನ್ಸುತ್ತೆ. ಇಂತಹ ಬೃಹತ್ ಆರ್ಥಿಕತೆನೇ ಅಲ್ವಾ ಬುಲೆಟ್ ಟ್ರೈನ್ನಂತಹ ಯೋಜನೆಗಳಿಗೆ ಹಣ ಹೂಡೋಕೆ ಸಾಧ್ಯ ಮಾಡೋದು? ಖಂಡಿತವಾಗಿಯೂ. ಆರ್ಥಿಕ ಶಕ್ತಿ ಮತ್ತು ತಾಂತ್ರಿಕ ಪ್ರಗತಿ ಎರಡಕ್ಕೂ ನೇರ ಸಂಬಂಧ ಇದೆ. ಭಾರತದ ಮೊದಲ ಬುಲೆಟ್ ಟ್ರೈನ್ ಯೋಜನೆ ಅಂದ್ರೆ ಮುಂಬೈ-ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ. ಹೌದು. ಇದರ ಬಗ್ಗೆ ಅಪ್ಡೇಟ್ ಇದೆ. ಆಗಸ್ಟ್ 15, 2027ಕ್ಕೆ ಉದ್ಘಾಟನೆ ಅಂತ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಹೌದು, ಹಂತ ಹಂತವಾಗಿ ಶುರುವಾಗಲಿದೆ. 508 ಕಿಲೋಮೀಟರ್ ದೂರ ಕೇವಲ 2 ಗಂಟೆ 7 ನಿಮಿಷದಲ್ಲಿ ಕ್ರಮಿಸಬಹುದು ಅಂತ ಹೇಳ್ತಿದ್ದಾರೆ. ಈಗ ಇದೇ ಜರ್ನಿಗೆ 7-8 ಗಂಟೆ ಬೇಕು. ಅಂದ್ರೆ ಸಮಯದ ಉಳಿತಾಯ ಅಮ್ಮಿಂಚಿನಾಗಿ ಆಗುತ್ತೆ. ನಿಜ. ಆದ್ರೆ ಇಲ್ಲಿ ನನ್ನನ್ನ ಹೆಚ್ಚು ಆಕರ್ಷಿಸಿದ್ದು ಇದರ ಇಂಜಿನಿಯರಿಂಗ್. ಸಮುದ್ರದ ಕೆಳಗೆ ಸುರಂಗ ಮಾರ್ಗ ಇದೆಯಂತೆ. ಹೌದು, ಅದು ಈ ಪ್ರಾಜೆಕ್ಟ್ನ ಅತ್ಯಂತ ಸವಾಲಿನ ಮತ್ತು ಕುತೂಹಲಕಾರಿ ಭಾಗ. ಒಟ್ಟು 21 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣ ಆಗ್ತಿದೆ. ಅದರಲ್ಲಿ 7 ಕಿಲೋಮೀಟರ್ ಸುರಂಗ ಠಾಣೆ ಕ್ರೀಕ್ನಲ್ಲಿ ಸಮುದ್ರದ ಕೆಳಗೆ ಹೋಗಲಿದೆ. ವಾವ್, ಸಮುದ್ರದ ಕೆಳಗೆ? ಹೌದು.
ಇದು ಭಾರತದಲ್ಲೇ ಮೊದಲ ಬಾರಿಗೆ ಆಗ್ತಿರೋ ಪ್ರಯತ್ನ. ಟ್ರೈನ್ ಸ್ಪೀಡ್ ಗಂಟೆಗೆ 320 ಕಿಲೋಮೀಟರ್ ಅಂತ. ಹೌದು, ಆಪರೇಷನಲ್ ಸ್ಪೀಡ್ ಅಷ್ಟಿರ್ಲಿದೆ. ಇದು ಕೇಳೋಕೆ ಅದ್ಭುತವಾಗಿದೆ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ. ಇಷ್ಟು ದೊಡ್ಡ, ಇಷ್ಟು ಸಂಕೀರ್ಣವಾದ ಯೋಜನೆಯ ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಇದೇ ಹಣವನ್ನ ನಮ್ಮ ಸಾಮಾನ್ಯ ರೈಲು ವ್ಯವಸ್ಥೆಯನ್ನ ಸುಧಾರಿಸೋಕೆ ಬಳಸ್ಬೋದಿತ್ತಲ್ವಾ? ಈ ಬಗ್ಗೆ ಮೂಲಗಳಲ್ಲಿ ಏನಾದ್ರೂ ಚರ್ಚೆ ಇದೆಯಾ? ಇದು ಒಂದು ನ್ಯಾಯಯುತವಾದ ಪ್ರಶ್ನೆ. ಈ ಚರ್ಚೆಗಳು ನಡೀತಾನೆ ಇರ್ತವೆ. ಆದರೆ ಇಂಥ ಯೋಜನೆಗಳ ಸಮರ್ಥನೆ ಹೀಗಿರುತ್ತೆ. ಇವು ಕೇವಲ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡೋದಲ್ಲ. ಇವು ಆರ್ಥಿಕ ಚಟುವಟಿಕೆಗಳಿಗೆ ಒಂದು ದೊಡ್ಡ ಉತ್ತೇಜನ ನೀಡ್ತವೆ. ಹೇಗೆ? ಈಗ ನೋಡಿ, ಮುಂಬೈ ಮತ್ತು ಅಹಮದಾಬಾದ್ ಎರಡೂ ದೇಶದ ಪ್ರಮುಖ ಆರ್ಥಿಕ ಕೇಂದ್ರಗಳು. ಅವುಗಳ ನಡುವೆ ಇಷ್ಟು ವೇಗದ ಸಂಪರ್ಕ ಕಲ್ಪಿಸಿದರೆ ವ್ಯಾಪಾರ, ಉದ್ಯಮ, ಪ್ರವಾಸೋದ್ಯಮ ಎಲ್ಲದಕ್ಕೂ ಅನುಕೂಲ ಆಗತ್ತೆ. ಇದನ್ನ ಭವಿಷ್ಯದ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡಿದ ಹಾಗೆ ನೋಡಬೇಕು. ಸರಿ, ಅರ್ಥವಾಯ್ತು. ಒಂದು ಕಡೆ ಇಂತಹ ಮಹತ್ವಾಕಾಂಕ್ಷಿಯ ಯೋಜನೆ, ಇನ್ನೊಂದು ಕಡೆ ಸರ್ಕಾರದ ಮತ್ತೊಂದು ನೀತಿಯ ಬಗ್ಗೆ ಮೂಲಗಳು ಮಾತಾಡ್ತಿವೆ. ಕೇಂದ್ರ ಅಬ್ಕಾರಿ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ಇದು ತಂಬಾಕು ಉತ್ಪನ್ನಗಳ ಮೇಲೆ ಪರಿಣಾಮ ಬೀರುತ್ತೆ. ಹೌದು. ಫೆಬ್ರವರಿ 1, 2026ರಿಂದ ಹೊಸ ತಂಬಾಕು ತೆರಿಗೆ ವ್ಯವಸ್ಥೆ ಜಾರಿಗೆ ಬರಲಿದೆ. ಇದರ ಮುಖ್ಯ ಉದ್ದೇಶ ತಂಬಾಕು ಉತ್ಪನ್ನಗಳ ಬಳಕೆಯನ್ನ ಕಡಿಮೆ ಮಾಡೋದು. ಓಕೆ. ಸಿಗರೆಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಮೇಲೆ ಈಗಿರೋ 40% GST ಜೊತೆಗೆ ಇನ್ನೊಂದು ಹೆಚ್ಚುವರಿ ಅಬಕಾರಿ ಸುಂಕ ಕೂಡ ಬೀಳಲಿದೆ. ಆದರೆ ಬೀಡಿಗಳ ಮೇಲಿನ 18% GSTಯಲ್ಲಿ ಏನೂ ಬದಲಾವಣೆ ಇಲ್ಲ ಅಂತನೂ ಹೇಳಿದ್ದಾರೆ. ಹೌದು, ಅದರಲ್ಲಿ ಬದಲಾವಣೆ ಇಲ್ಲ. ಇದರಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ. ಪಾನ್ ಮಸಾಲಾದಂತಹ ಉತ್ಪನ್ನಗಳ ಮೇಲೆ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತೆ ಸೆಸ್ ಅಂತ ವಿಧಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಹೆಸರಿನ ಹಿಂದೆ ಏನಾದ್ರೂ ನಿರ್ದಿಷ್ಟ ಕಾರಣ ಇದೆಯಾ? ಅಂದ್ರೆ ರಾಷ್ಟ್ರೀಯ ಭದ್ರತೆಗೂ ಪಾನ್ ಮಸಾಲಾಗೂ ಏನ್ ಸಂಬಂಧ? ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಲ್ಲಿ ಸರ್ಕಾರ 2 ಸಂದೇಶಗಳನ್ನ ಸ್ಪಷ್ಟವಾಗಿ ಕೊಡ್ತಿದೆ. ಒಂದು, ಆರೋಗ್ಯ ಸೆಸ್ ಅನ್ನೋ ಪದದ ಮೂಲಕ ಈ ಉತ್ಪನ್ನಗಳು ಆರೋಗ್ಯಕ್ಕೆ ಕೆಟ್ಟದು ಅನ್ನೋ ಸಂದೇಶ. ಸರಿ. ಎರಡನೆಯದು, ರಾಷ್ಟ್ರೀಯ ಭದ್ರತೆ ಅನ್ನೋ ಪದದ ಬಳಕೆ. ಇದು ತೆರಿಗೆಯನ್ನ ಕೇವಲ ಆರೋಗ್ಯದ ವಿಷಯವಾಗಿ ನೋಡ್ಬೇಡಿ, ಇದೊಂದು ದೊಡ್ಡ ರಾಷ್ಟ್ರೀಯ ಜವಾಬ್ದಾರಿ ಅಂತ ಬಿಂಬಿಸೋ ಪ್ರಯತ್ನ. ಅಂದ್ರೆ ಬಹುಶಃ ತಂಬಾಕು ಸಂಬಂಧಿ ಕಾಯಿಲೆಗಳಿಂದ ದೇಶದ ಮಾನವ ಸಂಪನ್ಮೂಲಕ್ಕೆ, ಅಂದ್ರೆ ಹ್ಯೂಮನ್ ರಿಸೋರ್ಸ್ಗೆ ಆಗೋ ನಷ್ಟವನ್ನ ಒಂದು ರೀತಿ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ನೋಡ್ತಿರ್ಬೋದು. ಓಕೆ. ಆ ತೆರಿಗೆಗೆ ಒಂದು ಗಂಭೀರತೆ ತಂದ್ಕೊಳ್ಳೋ ಪ್ರಯತ್ನ. ಹೌದು. ಸರಿ, ಒಂದ್ ಕಡೆಗೆ ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಭವಿಷ್ಯದತ್ತ ಸಾಗೋ ತಂತ್ರಜ್ಞಾನ, ಇನ್ನೊಂದ್ ಕಡೆ ನಮ್ಮ ಮುಂದಿನ ಮೂಲ, ನಮ್ಮನ್ನ ಸಾವಿರಾರು ವರ್ಷಗಳ ಹಿಂದೆ ಪ್ರಕೃತಿಯ ನಿಧಾನಗತಿಯ ಜಗತ್ತಿಗೆ ಕರ್ಕೊಂಡೋಗ್ತಿದೆ. ಈ ವೇಗ ಮತ್ತು ಸ್ಥಿರತೆಯ ವ್ಯತ್ಯಾಸನೇ ಚೆನ್ನಾಗಿದೆ. ಹೌದು. ಪಶ್ಚಿಮ ಮಹಾರಾಷ್ಟ್ರದ ಸವನ್ನಾ ಹುಲ್ಲುಗಾವಲುಗಳ ಬಗ್ಗೆ ಒಂದು ಹೊಸ ಅಧ್ಯಯನ ಬಂದಿದೆ. ಇದು ನಿಜಕ್ಕೂ ಒಂದು ಆಸಕ್ತಿಕರ ಸಂಶೋಧನೆ. ಯಾಕೆ? ಆದರೆ ಈ ಹೊಸ ಅಧ್ಯಯನ ಮಧ್ಯಕಾಲೀನ ಮರಾಠಿ ಸಾಹಿತ್ಯದ ಉಲ್ಲೇಖಗಳನ್ನು ಬಳಸಿ ಈ ಹುಲ್ಲುಗಾವಲುಗಳು ಪ್ರಾಚೀನ ಮತ್ತು ವಿಶಿಷ್ಟವಾದ ಪರಿಸರ ವ್ಯವಸ್ಥೆಗಳು ಅಂತ ಹೇಳ್ತಿದೆ. ಸವನ್ನಾ ಅಂದ ತಕ್ಷಣ ನನ್ಗೆ ಆಫ್ರಿಕಾದ ಲಯನ್ ಕಿಂಗ್ ಸಿನಿಮಾದಲ್ಲಿ ಬರೋ ವಿಶಾಲವಾದ ಹುಲ್ಲುಗಾವಲು, ಅಲ್ಲೊಂದು ಇಲ್ಲೊಂದು ಮರ ಇರೋ ದೃಶ್ಯ ನೆನಪಾಗುತ್ತೆ. ಮಹಾರಾಷ್ಟ್ರದಲ್ಲಿರೋದು ಅದೇ ತರಹದ ಪ್ರದೇಶನಾ? ಬಹುತೇಕ ಹೌದು. ನಿಮ್ಮ ಕಲ್ಪನೆ ಕರೆಕ್ಟ್ ಆಗಿದೆ. ದಟ್ಟವಾದ ಕಾಡಿನ ಹಾಗೆ ಇಲ್ಲಿ ಮರಗಳು ಒಂದಕ್ಕೊಂದು ಹೆಣೆದುಕೊಂಡು ಒಂದು ಮೇಲ್ಛಾವಣಿ ಅಂದ್ರೆ ಕ್ಯಾನೋಪಿ ಮಾಡಿರೋದಿಲ್ಲ. ಓಕೆ. ಬದಲಿಗೆ ವಿಶಾಲವಾದ ಹುಲ್ಲುಗಾವಲು, ಅಲ್ಲಲ್ಲಿ ಚದುರಿದ ಮರಗಳು. ಹಾಗಾಗಿ ಸೂರ್ಯನ ಬೆಳಕು ನೇರವಾಗಿ ನೆಲಕ್ಕೆ ಬೀಳುತ್ತೆ. ಹಾಗಾದ್ರೆ ಇವುಗಳನ್ನ ಅವನತಿ ಹೊಂದಿದ ಅರಣ್ಯ ಅಂತ ಯಾಕೆ ತಪ್ಪಾಗಿ ತಿಳ್ಕೊಂಡಿದ್ರು? ಆಕ್ಚುಲಿ ಬ್ರಿಟಿಷರ ಕಾಲದಿಂದಲೂ ನಮ್ಮ ಅರಣ್ಯ ನೀತಿಗಳು ದಟ್ಟವಾದ ಕಾಡುಗಳಿಗೆ, ಮರ ಆಧಾರಿತ ಆದಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟವು. ಹುಲ್ಲುಗಾವಲುಗಳನ್ನ ಅವರು ಅನುತ್ಪಾದಕ ಅಥವಾ ಅನ್ಪ್ರೊಡಕ್ಟಿವ್ ಅಂತ ನೋಡಿದ್ರು. ಆದ್ರೆ ಸತ್ಯ ಬೇರೆ. ಹೌದು. ಈ ಸವನ್ನಾಗಳು ಡೆಕ್ಕನ್ ಪ್ರಸ್ಥಭೂಮಿಯ ಒಂದು ಅವಿಭಾಜ್ಯ ಅಂಗ. ಇಲ್ಲಿ ನಿಯಮಿತವಾಗಿ ಕಾಡ್ಗಿಚ್ಚು ಆಗೋದು, ಜಾನುವಾರುಗಳು ಮೇಯೋದು, ಇದೆಲ್ಲ ಈ ಪರಿಸರ ವ್ಯವಸ್ಥೆಯ ನೈಸರ್ಗಿಕ ಚಕ್ರದ ಒಂದು ಭಾಗ. ಓ! ಗ್ರೇಟ್ ಇಂಡಿಯನ್ ಬಸ್ಟರ್ಡ್ನಂತಹ ಅಪರೂಪದ ಪಕ್ಷಿಗಳಿಗೆ, ಆನೆಗಳಂತಹ ದೊಡ್ಡ ಪ್ರಾಣಿಗಳಿಗೆ ಇವು ಪ್ರಮುಖ ಆವಾಸ ಸ್ಥಾನಗಳು. ಅಂದ್ರೆ ನಾವು ಇಷ್ಟು ದಿನ ಹಾಳು ಭೂಮಿ ಅಂದ್ಕೊಂಡಿದ್ದ ಜಾಗ ವಾಸ್ತವದಲ್ಲಿ ಒಂದು ಸಮೃದ್ಧ ಪ್ರಾಚೀನ ಪರಿಸರ ವ್ಯವಸ್ಥೆ. ಈ ಹೊಸ ತಿಳುವಳಿಕೆಯಿಂದ ಏನಾದ್ರೂ ಬದಲಾವಣೆ ಆಗ್ಬೋದಾ? ಖಂಡಿತ. ಇದು ನಮ್ಮ ಸಂರಕ್ಷಣಾ ನೀತಿಗಳನ್ನೇ ಬದಲಾಯಿಸೋಕೆ ಸಹಾಯ ಮಾಡುತ್ತೆ. ಇನ್ನು ಮುಂದೆ ಈ ಪ್ರದೇಶಗಳಲ್ಲಿ ಗಿಡ ನೆಡೋದು,
ಅಫಾರೆಸ್ಟೇಷನ್ ಮಾಡೋ ಬದಲು ಈ ಹುಲ್ಲುಗಾವಲುಗಳನ್ನ ಅವುಗಳ ಮೂಲ ಸ್ವರೂಪದಲ್ಲೇ ಉಳಿಸ್ಕೊಳ್ಳೋಕೆ ಪ್ರಯತ್ನಿಸಬಹುದು. ಸರಿ, ಹೇಗೆ ಈ ಪ್ರಾಚೀನ ಸವನ್ನಾಗಳು ಹೊಸ ಜೀವಿಗಳಿಗೆ ಆಶ್ರಯ ಕೊಡುತ್ತವೆಯೋ ಹಾಗೆಯೇ ನಮ್ಮ ಮುಂದಿನ ವಿಷಯ ಸಮಾಜದಲ್ಲಿ ಹೊಸ ಜೀವಿಗೆ ಮತ್ತು ಅದರ ತಾಯಿಗೆ ಬೆಂಬಲ ನೀಡೋ ಒಂದು ಯೋಜನೆಯ ಬಗ್ಗೆ ಇದೆ. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ 9 ವರ್ಷಗಳನ್ನ ಪೂರೈಸಿದೆ. ಹೌದು, ಈ ಯೋಜನೆಯನ್ನ 2017ರಲ್ಲಿ ಶುರು ಮಾಡಿದ್ರು. ಇದರ ಮುಖ್ಯ ಗುರಿ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ನೆರವು ಕೊಡೋದು. ಯಾಕಂದ್ರೆ ಗರ್ಭಾವಸ್ಥೆಯಲ್ಲಿ ಅವರಿಗೆ ಸರಿಯಾದ ಪೌಷ್ಟಿಕಾಂಶ ಮತ್ತು ವಿಶ್ರಾಂತಿ ಬೇಕು. ಹೌದು. ಆದರೆ ದಿನಗೂಲಿ ನೌಕರರಾಗಿರೋ ಮಹಿಳೆಯರು ಕೊನೆ ದಿನದವರೆಗೂ ಕೆಲಸ ಮಾಡಬೇಕಾಗುತ್ತೆ. ಅವರಿಗೆ ಒಂದು ರೀತಿ ವೇತನ ಪರಿಹಾರ ಕೊಡೋದು ಇದರ ಉದ್ದೇಶ. ಈ ಯೋಜನೆಯಡಿ ಒಟ್ಟು 5,000 ರೂಪಾಯಿಗಳನ್ನ 3 ಕಂತುಗಳಲ್ಲಿ ಕೊಡ್ತಾರೆ ಅಂತ ಮೂಲಗಳು ಹೇಳುತ್ತೆ. ಆದ್ರೆ ಒಂದು ಪ್ರಶ್ನೆ, ಇವತ್ತಿನ ಕಾಲದಲ್ಲಿ ಒಂದು ಮಗುವಿನ ಪೋಷಣೆಗೆ 5,000 ರೂಪಾಯಿ ಸಾಕಾಗುತ್ತಾ? ಇದು ಸಾಂಕೇತಿಕ ಸಹಾಯನಾ ಅಥವಾ ನಿಜವಾಗಿಯೂ ಪರಿಣಾಮಕಾರಿನಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದನ್ನ ನಾವು ಮಗುವಿನ ಸಂಪೂರ್ಣ ಖರ್ಚು ನೀಗಿಸೋ ಯೋಜನೆಯಾಗಿ ನೋಡಬಾರದು. ಬದಲಿಗೆ ಇದೊಂದು ಭಾಗಶಃ ವೇತನ ಪರಿಹಾರ, ಅಂದ್ರೆ ಪಾರ್ಷಿಯಲ್ ವೇಜ್ ಕಾಂಪನ್ಸೇಷನ್. ಓಕೆ. ಅವರು ಕೆಲ್ಸಕ್ಕೆ ಹೋಗೋಕಾಗ್ದಿದ್ದಾಗ ಒಂದು ಸಣ್ಣ ಆಸರೆ. ಜನನಿ ಸುರಕ್ಷಾ ಯೋಜನೆಯ ನೆರವನ್ನು ಸೇರಿಸಿದ್ರೆ ಫಲಾನುಭವಿಗೆ ಒಟ್ಟು 6,000 ರೂಪಾಯಿ ಸಿಗುತ್ತೆ. ಇದು ತಾಯಿ ಮತ್ತು ಶಿಶು ಮರಣ ಪ್ರಮಾಣವನ್ನ ಕಡಿಮೆ ಮಾಡೋ ದಾರಿಯಲ್ಲಿ ಒಂದು ಮುಖ್ಯ ಹೆಜ್ಜೆ. ಇಲ್ಲಿ ಒಂದು ಕಂಡೀಷನ್ ಇದೆ ಅಲ್ವಾ? ಇದು ಮೊದಲ ಜೀವಂತ ಮಗುವಿಗೆ ಮಾತ್ರ ಅನ್ವಯಿಸುತ್ತೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರೋವರಿಗೆ ಲಭ್ಯವಿಲ್ಲ. ಹೌದು, ಸಂಪನ್ಮೂಲಗಳನ್ನ ಅತ್ಯಂತ ಅಗತ್ಯ ಇರೋರಿಗೆ ತಲುಪಿಸೋ ದೃಷ್ಟಿಯಿಂದ ಆ ಷರತ್ತುಗಳನ್ನ ಹಾಕಿದ್ದಾರೆ. ಸರಿ, ಸಮಾಜದ ಆಂತರಿಕ ಕಲ್ಯಾಣದ ಬಗ್ಗೆ ನೋಡಿದ್ವಿ. ಈಗ ದೇಶದ ಬಾಹ್ಯ ಭದ್ರತೆ ಕಡೆ ಗಮನ ಹರಿಸೋಣ. DRDO ಅಂದ್ರೆ ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತನ್ನ ಸಂಸ್ಥಾಪನಾ ದಿನವನ್ನ ಆಚರಿಸಿದೆ. ಹೌದು, DRDO ತನ್ನ 68ನೇ ಸಂಸ್ಥಾಪನಾ ದಿನವನ್ನ ಆಚರಿಸಿದೆ. 1958ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಭಾರತದ ರಕ್ಷಣಾ ಸ್ವಾವಲಂಬನೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದೆ. ಹೌದು. ನಾವಿವತ್ತು ಹೆಮ್ಮೆಪಡೋ ಅಗ್ನಿ, ಪೃಥ್ವಿ ಕ್ಷಿಪಣಿಗಳು, ತೇಜಸ್ ಯುದ್ಧ ವಿಮಾನ, ಅರ್ಜುನ್ ಟ್ಯಾಂಕ್ ಇವೆಲ್ಲವೂ DRDOದ ಕೊಡುಗೆಗಳು. ಇದರ ಜೊತೆಗೆ ಭಾರತ ಮತ್ತು UAE ನಡುವೆ ಡೆಸರ್ಟ್ ಸೈಕ್ಲೋನ್ 2 ಅನ್ನೋ ಒಂದು ಜಂಟಿ ಸಮರಾಭ್ಯಾಸ ಕೂಡ ನಡೆದಿದೆ ಅಂತ ವರದಿಯಾಗಿದೆ. ಇಂಥ ಸಮರಾಭ್ಯಾಸಗಳ ಉದ್ದೇಶ ಏನು? ಇದು 2ನೇ ಆವೃತ್ತಿಯ ಸಮರಾಭ್ಯಾಸ ಅಬುಧಾಬಿಯಲ್ಲಿ ನಡೆದಿದೆ. ಇದರ ಮುಖ್ಯ ಉದ್ದೇಶ 2 ದೇಶಗಳ ಸೇನೆಗಳ ನಡುವೆ ಸಹಕಾರ ಮತ್ತೆ ಹೊಂದಾಣಿಕೆಯನ್ನ ಹೆಚ್ಚಿಸೋದು. ಇದು ಕೇವಲ ಮಿಲಿಟರಿ ಸಹಕಾರ ಮಾತ್ರವಲ್ಲ, 2 ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನ ಬಲಪಡಿಸುವ ಒಂದು ಮಾರ್ಗ ಕೂಡ ಹೌದು. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ, ಒಂದು ಕಡೆ ಭಾರತದ ಆರ್ಥಿಕತೆ $4 ಟ್ರಿಲಿಯನ್ ಗಡಿ ದಾಟಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಆ ಶಕ್ತಿಯನ್ನ ಬಳಸಿ ಬುಲೆಟ್ ಟ್ರೈನ್ನಂತಹ ಭವಿಷ್ಯದ ಯೋಜನೆಗಳನ್ನ ರೂಪಿಸಲಾಗ್ತಿದೆ. ಹೌದು, ಅದೇ ಸಮಯದಲ್ಲಿ ತಂಬಾಕಿನಂತಹ ವಿಷಯಗಳ ಮೇಲೆ ಹೊಸ ತಿಡಿಗೆ ಹಾಕಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಾಗ್ತಿದೆ. ಮಾತೃವಂದನಾದಂತಹ ಯೋಜನೆಗಳ ಮೂಲಕ ಸಮಾಜದ ತಳಹದಿಯನ್ನ ಗಟ್ಟಿ ಮಾಡೋ ಪ್ರಯತ್ನವೂ ನಡೀತಿದೆ. ಇದೆಲ್ಲದರ ಜೊತೆಗೆ DRDO, ಡೆಸರ್ಟ್ ಸೈಕ್ಲೋನ್ನಂತಹ ವಿಷಯಗಳು ನಮ್ಮ ರಕ್ಷಣಾ ಸನ್ನದ್ಧತೆಯನ್ನ ತೋರಿಸ್ತವೆ. ಹೌದು, ಇಲ್ಲೊಂದು ಆಸಕ್ತಿಕರ ಎಳೆ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚಿತ್ರಣ ಸಿಕ್ತಿದೆ. ನಮ್ಮ ಬೆಳವಣಿಗೆಯನ್ನ ನಾವು ಟ್ರಿಲಿಯನ್ ಡಾಲರ್ಗಳಲ್ಲಿ ಮತ್ತೆ ಘಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಅಳೀತಿದ್ದೀವಿ. ಆದ್ರೆ ಅದೇ ಸಮಯದಲ್ಲಿ ಮೂಲಗಳು ನಮ್ಮನ್ನ ಸಾವಿರಾರು ವರ್ಷ ಹಳೆಯ ಸವನ್ನಾಗಳತ್ತ ಕಲ್ಕೊಂಡು ಹೋದ್ವು. ಅವು ನಿಧಾನ ಆದ್ರೆ ಬಹಳ ಸ್ಥಿತಿಸ್ಥಾಪಕ ಅಂದ್ರೆ ರೆಸಿಲಿಯಂಟ್ ವ್ಯವಸ್ಥೆಗಳು. ಇದು ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕ್ತಿದೆ. ಏನು ಆ ಪ್ರಶ್ನೆ? ನಾವು ಬುಲೆಟ್ ಟ್ರೈನ್ ವೇಗದಲ್ಲಿ ಭವಿಷ್ಯದತ್ತ ಸಾಗ್ತಿರುವಾಗ ಈ ಸವನ್ನಾಗಳಂತಹ ಹಳೆಯ ನೈಸರ್ಗಿಕ ವ್ಯವಸ್ಥೆಗಳಲ್ಲಿ ಅಡಗಿರುವ ಸ್ಥಿರತೆ ಮತ್ತು ಸಮತೋಲನದ ಪಾಠಗಳನ್ನ ನಮ್ ಜೊತೆ ಕೊಂಡೊಯ್ತಿದೀವಾ ಅಥವಾ ಆ ವೇಗದ ಭರಾಟೆಯಲ್ಲಿ ಅವುಗಳನ್ನ ಕೇವಲ ಅವನತಿ ಹೊಂದಿದ ಭೂಮಿ ಅಂತ ಪರಿಗಣಿಸಿ ಹಿಂದೆ ಬಿಟ್ಟು ಹೋಗ್ತಿದೀವಾ? ಇದರ ಬಗ್ಗೆ ಯೋಚನಿಸಬೇಕಿದೆ.